ಅಡುಗೆ ಎಲ್ಲ ಹಿಡಿಸ್ತಾ? ತುಂಬ ಚೆನ್ನಾಗಿದೆ ಮಗಳೇ. ಮಾಮೂಲಿಗಿಂತ ಒಂದು ಸ್ವಲ್ಪನೇ ಜಾಸ್ತಿನೇ ತಿಂದ್ಬಿಟ್ಟೆ. ಜಾನು, ನಿನ್ನ ಮದುವೆಗಿಂತ ಮೊದಲು ಸರಿಯಾಗಿ ಒಂದು ಕಾಫಿನೂ ಮಾಡಕ್ಕೆ ಬರ್ತಿರ್ಲಿಲ್ಲ. ಇವಳು ಮದುವೆ ಆಗಿ ಗಂಡನ ಮನೆಗೆ ಹೋದರೆ ಏನು ಮಾಡ್ತಾಳೆ ಅಂತ ಭಯ ಆಗ್ತಾ ಇತ್ತು. ಈಗ ನೀನು ಮಾಡಿರೋದು ನೋಡಿದ್ರೆ ನಿಮ್ಮ ಅಮ್ಮನ್ನೇ ಒಂದು ಕೈ ಮೀರಿಸೋ ಥರ ಇದೆ ಕಣೋ. ಅಯ್ಯೋ, ಹಾಗೆಲ್ಲ ಏನಿಲ್ಲ, ಅವರಿಂದನೇ ತಾನೇ ಕಲ್ತಿದ್ದು ನಾನು. ಸರಿ, ನೀನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಇಲ್ಲಪ್ಪ, ನಾನು ಅಪ್ಪನ ನೋಡ್ತಿರ್ತೀನಿ. ಸರಿ, ಹಾಗಿದ್ರೆ ನೀನು ಹೋಗಿರೋ, ನಾನು ಅಷ್ಟಲ್ಲಿದೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಬರ್ತೀನಿ. ಸರಿ ಮಗಳೇ. ಚಿನ್ನಮರಿ, ಏನು ಮಾಡ್ತಾ ಇದ್ದೀರಿ? ಪಾತ್ರೆ ತೊಳೆಯೋಕೆ ಹೋಗ್ತಾ ಇದ್ದೀನಿ. ಯಾಕೆ, ಕಾಣಿಸ್ತಿಲ್ವಾ? ನಾನು ಮಾತಾಡ್ತಾ ಇರೋ ವಿಷಯ ಅದಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಮಾವನ ಯಾಕೆ ಇಲ್ಲಿ ಕರೆಸ್ಕೊಂಡ್ರಿ? ಈಗ ಮೊನ್ನೆ ತಾನೇ ಅವ್ರು ಬಂದು ಹೋಗಿದ್ರಲ್ಲ, ಮತ್ತೆ ಕರೆಸ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಯಾಕೆ, ಮಗಳು ಮನೆಗೆ ಬರೋದಕ್ಕೂ ಮುಂಚೆನೇ ಹೇಳ್ಬಿಟ್ಟು ಬರಬೇಕಾ? ಅದಕ್ಕೂ ನಿಮ್ಮ ಪರ್ಮಿಷನ್ ತೊಗೊಂಡೇ ಬರಬೇಕಾ? ವಿಷಯ ಅದಲ್ಲ ನೋಡಿ, ನಮ್ಮಿಬ್ಬರ ಮಧ್ಯೆ ತೊಂದರೆ ಸಮಸ್ಯೆ ಇದೆ ಅನ್ನೋದಾದರೆ ನಾವಿಬ್ಬರು ಕೂತು ಮಾತಾಡಿ ಅದನ್ನ ಪರಿಹರಿಸ್ಕೋಬೇಕು. ಅದನ್ನು ಮೂರನೇ ಅವ್ರಿಗೆ ಹೇಳಿ ದೊಡ್ಡದು ಮಾಡೋದಲ್ಲ. ನೋಡಿ ಚಿನ್ನಮರಿ, ನೀವು ಏನು ಯೋಚನೆ ಮಾಡ್ತಿದ್ದೀರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಹೇಳಿ. ನೀವೀಗ ಮೌನವಾಗಿದ್ರೆ ನಾನು ಏನು ಅರ್ಥ ಮಾಡ್ಕೋಬೇಕು? ನನಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ನೀವು ಏನು ಮಾಡೋಕ್ಕೆ ಹೊರಟಿದ್ದೀರಿ ಹೇಳಿ. ಇದನ್ನೆಲ್ಲ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ನಾನು ಎಲ್ಲಾದರೂ ಸರಿಯಾಗಿ ಯೋಚನೆ ಮಾಡಿನೇ ಅವ್ರನ್ನ ಇಲ್ಲಿ ಕರೆಸಿರೋದು. ಹಾಗಾದರೆ ನೀವು ನನ್ನ ಬಿಟ್ಟು ಹೋಗೋಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದೀರಿ ಅಲ್ವಾ? ಚಿನ್ನಮರಿ, ನಿಮ್ಮನ್ನು ಬಿಟ್ಟು ಜೀವನ ಮಾಡೋ ಶಕ್ತಿ ನನಗಿಲ್ಲ. ಪ್ಲೀಸ್. ನಾನು ಹೇಳಿದ್ನಾ? ನಾನು ಇವನು ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳಿದ್ನಾ? ಸುಮ್ಮನೆ ಯಾಕೆ ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತು ಮಾವನ ಯಾಕೆ ಕರೆಸ್ಕೊಂಡ್ರಿ? ಅವ್ರು ಬಂದಿರೋದೇ ನಿಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ನನಗನ್ನಿಸ್ತಾ ಇದೆ. ಈಗ ನೀವು ಅಲ್ಲಿಗೆ ಹೋದರೆ ಅವರೆಲ್ಲ ಏನು ತಿಳ್ಕೊಳ್ಳಲ್ಲ ಚಿನ್ನಮರಿ. ಮೊದಲೇ ನಿಮ್ಮ ತಾಯಿಗೆ ಹುಷಾರಿಲ್ಲ. ಈ ಸಮಯದಲ್ಲಿ ನೀವು ಅಲ್ಲಿಗೆ ಹೋಗೋದು ಸರಿ ಇಲ್ಲ ಅಲ್ವಾ? ನೋಡಿ, ನಾನು ನಿಮ್ಮನ್ನು ಮತ್ತೆ ಕೇಳ್ಕೊತಾ ಇದ್ದೀನಿ. ಮೊದಲಿಗಿಂತ ಚೆನ್ನಾಗಿ ನಾನು ನಿಮ್ಮನ್ನು ನೋಡ್ಕೋತೀನಿ. ನನ್ನ ಬದಲಾಗ್ತೀನಿ. ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡಿ. ಇವರು ಏನು ಮಾಡಕ್ಕೆ ಹೊರಟಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ವಲ್ಲ. ಏನು ಮಾಡಲಿ? ಅತ್ಗೆ ಅತ್ಗೆ ಇಲ್ಲಿದ್ದೀರಾ? ಏನು ನಿಮ್ಮ ಕಡೆ ಅಡುಗೆ ಇವತ್ತು? ಏನೋ ಯಾವಾಗ ನೋಡಿದ್ರು ಬೇಬಿ ಬೇಬಿ ಅನ್ಕೊಂಡು ತಿರ್ತಾ ಇದ್ದವನು ಇವತ್ತು ಅತ್ತಿಗೆ ಅನ್ಕೊಂಡು ಬರ್ತಾ ಇದೀಯಾ? ಏನು ಸಮಾಚಾರ? ಎಲ್ಲಿ ನೀನು ಬಾಸು ಕಾಣಿಸ್ತಾ ಇಲ್ಲ? ಬಾಸು? ಅದಕ್ಕೆ ನನಗೆ ನಾನೇ ಬಾಸ್, ನಿಮಗೆ ಗೊತ್ತಿಲ್ವಾ? ಹೌದೇನೋ? ಮತ್ತೆ ತಮಾಷೆನೆಲ್ಲ. ಯಾವುದಕ್ಕೂ ಒಂದ್ಸಲ ಸಿಂಚನ ಕೇಳ್ಬಿಡ್ತೀನಿ. ಸಿಂಚನ, ಏನತ್ಗೆ ನೀವು ನಾನು ತಮಾಷೆ ಮಾಡ್ತೀನಿ ಅಂತ ನೀವು ಮಾಡ್ತಿರಲ್ಲ. ಅವಳೇನಾದ್ರೂ ಇಲ್ಲಿಗೆ ಬಂದು ಆ ವಿಷಯ ಎಲ್ಲ ಗೊತ್ತಾದ್ರೆ World War III ಅಟ್ಟೆ. ಏನು ತಾವಿವತ್ತು ಇಲ್ಲಿವರೆಗೂ ಪಾದ ಬೆಳೆಸಿರೋದು ನಿನ್ನ ಹೆಂಡತಿ ಅಡುಗೆ ಮಾಡಲ್ಲ ಅಂತ? ಹಾಗೇನಿಲ್ಲ ಅತ್ಗೆ, ಅದು ನಿಮ್ಮನ್ನು ಮಾತಾಡ್ಸೋಣ ಅಂತಾನೆ ಇಲ್ಲಿಗೆ ಬಂದೆ. ನನ್ನನ್ನು ಮಾತಾಡ್ಸೋಣ ಅಂತ ಬಂದ್ಯಾ? ಏನು ಸಮಾಚಾರ ಹೇಳು. ನೋಡಿ, ನಿಮ್ಗೆ ಚಾಕ್ಲೇಟ್ ತಂದೀನಿ. ಚಾಕ್ಲೇಟಾ? ನನ್ಗ ಒಳಗೆ ಬಂದ್ಬಿಟ್ಟು ಕೊಡ. ತಗೊಳ್ಳಿ ಅತ್ತಿಗೆ. ಅಣ್ಣಂಗೆ ಅವಳಿಗೇನಾದ್ರು ಗೊತ್ತಾದ್ರೆ ಇಲ್ಲೇ ಊತಾಕ್ಬಿಡ್ತಾರೆ ಇಬ್ರು ಸೇರ್ಕೊಂಡು ನನ್ನ. ನೀವು ಒಳ್ಳೆ ಏನು ನಂಗೆ ಚಾಕ್ಲೇಟ್ ಎಲ್ಲ ತಂದ್ಕೊಡ್ತಾ ಇದೀಯಾ? ಇದನ್ನ ನೋಡಿದ್ರೆ ನನಗೆ ಈ ಕುರಿನ ಬಲಿ ಕೊಡೋದಕ್ಕಿಂತ ಮೊದಲು ಹಾರ ಹಾಕ್ತಾರೆ ನೋಡು, ಆ ಥರ ಭಾವನೆ ಬರ್ತಿದೆ. ಏನು ಸಮಾಚಾರ? ಏನದ್ಗೆ ನೀವು ಎಲ್ಲದಕ್ಕೂ ಕಿಂಡಲ್ ಮಾಡ್ತಿರಲ್ಲ? ಅಣ್ಣ ನಿಮಗೆ ತಂದ್ಕೊಡೋದಲ್ಲ, ಅದಕ್ಕೆ ನಾನು ತಂದ್ಕೊಟ್ಟೆ ಚಾಕ್ಲೇಟ್. ಇನ್ನೇ ಆದರೂ ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಏನು ವಿಷಯ ಅಂತ ಹೇಳ್ಬಿಡು, ಆಮೇಲೆ ತಿಂತೀನಿ. ಗೊತ್ತಾಗೋಯ್ತಾ? ವಿಷಯ ಏನಿಲ್ಲ ಅದಕ್ಕೆ,
ಅಪ್ಪ ಅಜ್ಜಿನ ಕರ್ಕೊಂಬರಕ್ಕೆ ಹೋಗಿದಾರಂತೆ. ಹೌದಾ? ಹೌದು. ಅಲ್ಲ ಅದಕ್ಕೆ ಮನೇಲಿ ಪರಿಸ್ಥಿತಿ ಹೀಗಿದೆ, ಇವಾಗ ಅಜ್ಜಿನೂ ಇಲ್ಲಿಗೆ ಬಂದರೆ ನೀವು ಹೇಗೆ ನೋಡ್ಕೋತೀರಾ? ನೀವು ಕಷ್ಟ ಆಗಲ್ವಾ? ಅದಕ್ಕೆ ಅಪ್ಪಂಗೆ ಫೋನ್ ಮಾಡಿಬಿಟ್ಟು, ಅಂದರೆ ನಿಮ್ಮ ಮಾವಂಗೆ ಫೋನ್ ಮಾಡಿಬಿಟ್ಟು ಅಜ್ಜಿ ಅಲ್ಲೇ ಇರಲಿ, ಜಯನ್ ಜಾನ್ವಿ ಚೆನ್ನಾಗಿ ನೋಡ್ಕೋತಾರೆ ಅಂತ ನೀವು ಹೇಳ್ಬೋದಲ್ವಾ? ಹಾಂ, ಮೆಚ್ಚದೆ ಕಣ. ಮತ್ತೆ ಆಗಾಗ ನಿಮ್ಮ ಅಣ್ಣ ಮಾತ್ರ ನನಗೆ ಐಸಿಟ್ಟು ತಮಗೆ ಬೇಕಾಗಿರೋ ಕೆಲಸ ಮಾಡಿಸ್ಕೋತಾರೆ ಅಂತ ಅಂದ್ಕೊಂಡಿದ್ದೆ. ಈಗ ನೀನು ಎಷ್ಟಂದ್ರೂ ಒಂದೇ ರಕ್ತ ಅಲ್ವಾ? ಅಂದರೆ ನೀನು ಇದೊಂದು ಚಾಕ್ಲೇಟ್ನ ನನಗೆ ಕೊಟ್ಬಿಟ್ಟು ಈ ಕೆಟ್ಟ ಕೆಲಸ ಮಾಡಿ ಅಂತ ಹೇಳ್ತಿದ್ಯಾ? ಇಲ್ಲ ಅದಕ್ಕೆ ನೀವು ಒಳ್ಳೆ ಈ ಚಾಕ್ಲೇಟ್ಗೂ ಅದಕ್ಕೂ ಸಂಬಂಧವೇ ಇಲ್ಲ. ಹೇಳಿದ್ನಲ್ಲ, ಅಜ್ಜಿ ಇಲ್ಲಿಗೆ ಬಂದರೆ ನಿಮಗೆ ಕಷ್ಟ ಆಗುತ್ತೆ, ನೋಡ್ಕೊಳಕ್ಕಾಗಲ್ಲ ನೀವು ಅಂತ ಹೇಳಿದ್ದಷ್ಟೇ. ನೀವೇನು ಯೋಚನೆ ಮಾಡ್ಬಿಡಿ, ಅಜ್ಜಿನ ನಾನು ನೋಡ್ಕೋತೀನಿ, ನನ್ನ ರೆಸ್ಪಾನ್ಸಿಬಿಲಿಟಿ ಅವರು. ಚಾಕ್ಲೇಟ್ ತಿನ್ನಿ. ಇಷ್ಟೇನಾ? ಇನ್ನೂ ಏನಾದರೂ ಇದೆಯಾ? ಎಲ್ಲ ಒಟ್ಟಿಗೆ ಹೇಳ್ಬಿಡು, ಕೇಳಿಕೊಂಡು ಆಮೇಲೆ ತಿಂತೀನಿ. ಏನತ್ಗೆ ನೀವು ಸುಮ್ಮನೆ ಸರ್ಕಾಸ್ಟಿಕ್ ಆಗಿ ಮಾತಾಡ್ತೀರಾ ನೀವು? ಚಾಕ್ಲೇಟ್ ತಿನ್ನಿ, ಕರ್ಗೋಗ್ಬಿಡ್ತೀನಿ. ಆಯ್ತು ಬಿಡು. ಬೇಬಿ ಬೇಬಿ, ಅದು ರೂಮಲ್ಲಿ ತಿನ್ನೋಣ ಅಂತ ಚಾಕ್ಲೇಟ್ ತಗೊಂಬಂದಿರ್ತಿದೆ, ಕಾಣ್ತಾ. ಅಬ್ಬಬ್ಬಬ್ಬಬ್ಬಾ, ಇದಪ್ಪ ವರ್ಸೆ ಅಂತ. ಏನೋ ನಾನು ನಿಮ್ಮ ಬಾರ್ಡ್ರಿಗೆ ಬರಲ್ಲ ಅಂತ ಪಿಂಕ ಮಾಡೋದು, ಈಗ ನನ್ನ ರೂಮಿಗೆ ಬಂದು ಚಾಕ್ಲೇಟ್ನ ಕತ್ಕೊಂಡು ತಿನ್ನೋದು, ಇದಲ್ವಾ ಮರ್ಯಾದಸ್ತ್ರ ಮಾಡೋ ಕೆಲಸ? ಬೇಬಿ ಅದು ಹಾಗಲ್ಲ ಹರೀಶಾ. ತಗೋ, ನಿಮ್ಮಿಬ್ಬರು ಸಾವಾಸನೇ ಬೇಡ ನನಗೆ. ಇದೊಂದು ಚಾಕ್ಲೇಟ್ ತಿಂದಿದ್ರೆ ನಾನೇ ನೆಗೆದು ಬೀಳಲ್ಲ. ಚಾಕ್ಲೇಟಿಂದಾಗಿ ಅನ್ಬಾರ್ದ ಮಾತೆಲ್ಲ ಅನ್ಸ್ಕೋಬೇಕಾಯ್ತು ನಾನು. ತಗೋ ತಿನ್ನು, ಇನ್ನೊಂದೆರಡು ಇಟ್ಟಿದ್ದೀನಿ, ತಗೊಂಡು ತಿನ್ನು ಹೋಗು. ನಾನು ತಿಂತೀನಿ, ಇನ್ನೊಬ್ರು ಮುಟ್ಟಿದ ಚಾಕ್ಲೇಟ್ನ ನಾನು ತಿನ್ಬೇಕಾ? ಆಗ ತೀನ ಬಂದಿಲ್ಲ. ಏ ಚಾ ನೋಡಿ, ಹೋಗಿ ನೋಡ್ಕೊ. ಸಾರಿ ಅದಕ್ಕೆ ಏನೋ ಗಲ್ಬಸ್ಗೆ ಆಗೋಯ್ತು. ಇದನ್ನೇ ತೊಗೊಂಡು ಕೊಡ್ತೀನಿ ರೀ, ತಿಂತಾಳೆ. ಬೇಬಿ ಬೇಬಿ, ಹೋಗಿರೋ ಚಾಕ್ಲೇಟ್ ತಿನ್ನೋದಕ್ಕೆ ಅಂತ ನಾನು ಇದ್ದಿರೋ ಮಾತೆಲ್ಲ ಅನ್ಸ್ಕೋಬೇಕಾಯ್ತು. ಬರ್ಲಿ ಇನ್ನೊಂದ್ಸಲ ಅದಕ್ಕೆ ಅನ್ಕೊಂಡು ಮಾಡ್ತೀನಿ ಅವಾಗ. ಬರ್ತೀನಿ, ಸುಮ್ಮನೆ ಮಡಗ್ಲ ಫೋನ, ನಾನು ಬತ್ತವನಿ ಇಡು. ಭಾವನವಾ, ಹಾಂ ಬಾಬಾ. ಇದೆಲ್ಗವಾ? ಬಾಬಾ, ನಾನು ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಪೊಲೀಸ್ ಸ್ಟೇಷನ್ಗೆ ಯಾಕವಾ? ನಾನು ಆಗ್ಲೇ ಹೇಳುದ್ನಲ್ಲ, ಅವನು ಮನೆಗೆ ಬರಲಿ, ಇಲ್ಲೇ ಕೂತ್ಕೊಂಡು ಮಾತಾಡುವ ಅಂತ. ಇಲ್ಲ ಇಲ್ಲ ಬಾಬಾ, ಸಿದ್ದು ಅವ್ರು ಈಗ ತಾನೇ ಫೋನ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ಹೇಳಿದ್ರು, ಅದಕ್ಕೆ ಹೊರಟಿದ್ದೀನಿ. ಹೌದಾ? ಅಲ್ಲ, ಅವನು ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಏನಾರು ಹೇಳಿದ್ನಾ? ಇಲ್ಲ ಬಾಬಾ, ಆಕ್ಸಿಡೆಂಟ್ ಮಾಡಿದವನು ಯಾರು ಅಂತ ಹೇಳಲಿಲ್ಲ, ಸಿಕ್ಕಿದ್ದಾನೆ ಅಂತ ಮಾತ್ರ ಹೇಳಿದ್ದಾರೆ. ಭಾವನವ, ಹೊಸಿ ಹುಷಾರ್ಕನವ. ನಮ್ಮ ಸಿದ್ದಿಗೆ ಮೊದಲೇ ಪಾಪ ಜಾಸ್ತಿ. ಅವ್ನು ಯಾರು ಸಿಕ್ಕಾಕೊಂಡಿರೋನ್ಗೆ ಹೊಡೆದು ಅವ್ನ ಪ್ರಾಣಕ್ಕೇನೋ ತೊಂದರೆ ಮಾಡ್ಬಿಟ್ರೆ ಸುಮ್ಮನೆ ತಲೆನೋವು ಆಯ್ತದೆ ಕಣವ. ಇಲ್ಲ ಬಾಬಾ, ನಾನು ಅಲ್ಲೇ ಅವ್ರ ಜೊತೆ ಇರ್ತೀನಲ್ಲ, ಅವ್ರಿಗೆ ಸಮಾಧಾನವಾಗಿರೋಕ್ಕೆ ಹೇಳ್ತೀನಿ. ನಾನೇನೋ ಆಗದೆ ಇರೋ ಹಾಗೆ ನೋಡ್ಕೋತೀನಿ. ನಾನು ಹೊರಡ್ತೀನಿ ಬಾಬಾ. ಬೇಡ ಬೇಡ, ಅವ್ನು ಇಲ್ಲೇ ಬರಲಿ, ಮಾತಾಡುಮ್ಮ ಭಾವನಮ್ಮ, ಅವ್ನು ಇಲ್ಲೇ ಕರೆದ್ಬಿಡು. ಏನಪ್ಪ ಮಾಡ್ನೆ? ಅದನ್ನ ಬೇರೆ ಅಲ್ಲಿ ಮರ್ತ್ಬಿಟ್ಟು ಬಂದೆ ನಾನೊಂದು. ರೀ, ನಿಂತ್ಕೊಳ್ರಿ. ಏನ್ರಿ ಭಾವನಾ ಏನೋ ಪೊಲೀಸ್ ಸ್ಟೇಷನು ಕೇಸು ಅಂತೆಲ್ಲ ಮಾತಾಡ್ತಿದ್ಲು, ಏನು ವಿಚಾರ? ಅದೇನು ಇಲ್ಲ ಕಣಮಿ, ಅದೇ ಆಕ್ಸಿಡೆಂಟ್ ಕೇಸ್ ವಿಚಾರ. ಅದು ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಇನ್ನೂ ಗೊತ್ತಾಗ್ಲಿಲ್ವಲ್ಲ, ಅದಕ್ಕೆ ಸಿದ್ದು ಸ್ಟೇಷನ್ಗೆ ಹೋಗೋವನಂತೆ. ಭಾವನಗೂ ಬಾ ಅಂತ ಫೋನ್ ಮಾಡಿದ್ದಂತೆ, ಅದಕ್ಕೆ ಭಾವನ ಓದ್ಲು ಅಷ್ಟೇ, ಇನ್ನೇನು ಇಲ್ಲ. ಅದಕ್ಕೆ ನೀವು ಯಾಕೆ ಇವಾಗ ಹೋಗ್ತಾ ಇದ್ದೀರಾ? ನನಗೆಲ್ಲ ಬೇರೆ ಕೆಲಸ ಅದೇ ಕಣಮಿ, ಅದಕ್ಕೆ ಹೋಯ್ತವನಿ. ಎಲ್ಲೋ ಎಲ್ಲಿ ಮಡಗದ್ನಲ್ಲ ಅದು, ಇಲ್ಲದಲ್ಲ. ಸರಿ, ನನಗೇನೋ ಬೇರೆ ಕೆಲಸ ಅದೇ, ಬರ್ತೀನಿ. ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು. ಅಲ್ಲ, ಇವರು ಕೂಡ ಎಷ್ಟು ಟೆನ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಏನಾಗಿರ್ಬೋದು? ಯಾಕೆಲ್ಲರೂ ಈ ಥರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ?
ಜಾನು, ಹೇಳಪ್ಪ. ಮಗಳೇ, ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಮಾವ, ಏನು ವಿಷಯ? ನನ್ನ ಅವಶ್ಯಕತೆ ಏನಾದರೂ ಇದ್ದರೆ ಹೇಳಿ, ಐ ಜಾಯಿನ್ ಯು ಗೈಸ್. ಇಲ್ಲ ಅಳಿಯಂದೆ, ಅದನ್ನು ಜಾನು ಹತ್ರ ಅಷ್ಟೇ ಮಾತಾಡಬೇಕು. ನಡಿ. ಇದೇನಿದು? ಜಾನ್ ಇವರು ಒಬ್ಬರ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ ಅಂತಂದರೆ ಇವರೆಲ್ಲ ವಿಷಯನೂ ಅವ್ರಿಗೆ ಹೇಳ್ಬಿಡ್ತಾರೆ. ಹಾಗೆ ಹೇಳಿದ್ರೆ ನನ್ನ ಮರ್ಯಾದೆ ಏನಾಗುತ್ತೆ? ಚಿನ್ನು ಮರಿ ನಿಜವಾಗ್ಲೂ ನನ್ನ ಜೊತೆ ಇರ್ತಾರ? ಮಾಡೋದಿವಾಗ ಎಂತ ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಅದಕ್ಕೆ ಕಾಫಿ ಪರಿಮಳ ಸಾಕತ್ತಾಗಿದೆ ಅದನ್ನ. ಹಾಂ, ಪರಿಮಳ ತುಂಬ ಚೆನ್ನಾಗಿದೆ. ಪರಿಮಳ ಮಾತ್ರ ತಗೋ. ಕಾಫಿನ ನಿನ್ನ ಹೆಂಡತಿ ಹತ್ರ ಹೇಳಿ ಮಾಡಿಸ್ಕೊ. ಅವನ ಹೆಂಡತಿ ಕಿಂದಲ್ಲಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ಅವನಿಗೆ ಕಾಫಿ ಮೇಲಿನ ಆಸೆನೇ ಹೊರಟೋಗುತ್ತೆ. ಆಯ್ತು ಆಯ್ತು ಬಿಡು, ನನಗೆ ಯಾಕೆ ಹೇಳ್ತೀಯ? ಯಾರು ಬೇಬಿ? ಅತ್ತೆನಾ? ಹೌದು, ನಮ್ಮ ಅಮ್ಮನೇ. ಏಯ್ ಕೂತ್ಕೋಬಾ, ಏನಂದ್ರು ಹೇಳು. ಇನ್ನೇನಿರುತ್ತೆ, ನಿಮ್ಮ ಅಕ್ಕಂದೇ ಗೋಳು. ಅವ್ರು ಸಾಕಿದಳಲ್ಲ, ಆ ಮಗು ತಂದೆಗೆ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ವಿಷಯ ಗೊತ್ತಾಗಿದ್ಯಂತೆ. ಬೇಡದಿರೋ ವಿಚಾರನ ನನಗೆ ಫೋನ್ ಮಾಡಿ ಹೇಳಿ ಇರಿಟೇಟ್ ಮಾಡಬೇಡ ಅಂತ ಬೈತಿದ್ದೆ. ಏನು ಸಿಂಚನ ಹೀಗೆ ಹೇಳ್ತಿದ್ಯಾ? ಅಲ್ಲ, ಭಾವನಕ್ಕ ಖುಷಿಗೆ ನ್ಯಾಯ ಸಿಗಬೇಕು ಅಂತ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿ ಧರಣಿ ಮಾಡಿದ್ದಾಳೆ. ಅವಳ ಹೋರಾಟಕ್ಕೆ ಸಿಕ್ಕಿರೋ ಪ್ರತಿಫಲ ಇದು. ಇದರಲ್ಲಿ ಸಂತೋಷ ಪಡೆದ್ಬಿಟ್ಟು ಯಾಕೆ ಹೀಗೆ ಹೇಳ್ತಾ ಇದೆಯಾ? ಹೌದೌದು, ತುಂಬಾ ದೊಡ್ಡ ಹೋರಾಟ ಮಾಡಿ ಸಾಧನೆ ಮಾಡಿರೋದಲ್ವಾ ಇದು. ಇಡೀ ರಾಜ್ಯನೇ ಖುಷಿ ಪಡುವಂತ ಸುದ್ದಿ ಅಲ್ವಾ? ತಗೊಂಡೋಗು, ಡಂಗೂರ ತಗೊಂಡು ಹೋಗಿ ಊರೆಲ್ಲ ಸಾರ್ಕೊಂಬ. ಒಬ್ರು ಗೆಲುವನ್ನ ನೋಡಿ ಅಸೂಯೆ ಪಡೋದನ್ನ ನಾನು ಇಲ್ಲೇ ನೋಡ್ತಿರೋದು. ದೇವ್ರು ಯಾಕೆ ಕೆಲವೊಬ್ರಿಗೆ ಇಷ್ಟೊಂದು ಹೊಟ್ಟೆ ಕಿಚ್ಕೊಡ್ತಾನೋ ಏನೋ. ಸಾಕು ಸುಮ್ಮನಿರೆ. ಆ ಸಿಂಚನ ಹೇಳ್ತಿರೋದು ಸರಿಯಾಗೇ ಇದೆ. ಅವಳು ಕೆಲಸ ಮಾಡಿಕೊಂಡು ಸುಮ್ಮನೆ ಇರಬೇಕು ತಾನೆ. ಯಾವುದೋ ಮಗುಗೋಸ್ಕರ ಹೋರಾಟ ಎಲ್ಲ ಯಾಕೆ ಮಾಡಬೇಕು? ಅದರಿಂದ ನಮ್ಮ ಮನೆ ಮಾನ ಮರ್ಯಾದೆನೂ ಹೋಯ್ತು, ಆ ಜವರೇಗೌಡನ ಮರ್ಯಾದೆನೂ ಹೋಯ್ತು. ಇಂಥ ಕೆಲಸ ಮಾಡೋರಿಗೆ ಹೊಗಳ್ಬೇಕಾ? ಅಂಥ ತಪ್ಪು ಏನ್ರಿ ಮಾಡಿದಾಳೆ ಅವಳು? ಒಂದು ಅನಾಥ ಮಗುಗೆ ನ್ಯಾಯ ಕೊಡ್ಸೋದಿಕ್ಕೆ ಅಂತ ಹೋರಾಟ ಮಾಡಿದಾಳೆ, ಅದು ತಪ್ಪ? ಮನುಷ್ಯತ್ವ ಇರೋರು ಯಾರೇ ಆಗಿದ್ರು ಇದನ್ನೇ ಮಾಡಿರೋರು. ಏನಿ ಮಾತನಾಡ್ತ? ನಮಗೆ ಮನುಷ್ಯತ್ವ ಇಲ್ಲ ಅಂತನಾ? ಅದನ್ನ ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಆ ಮಗು ಎಷ್ಟು ದಿವಸ ಈ ಮನೆಯಲ್ಲಿತ್ತು? ಒಂದು ದಿವಸನಾದರೂ ನೀವುಗಳು ಅದ್ರ ಜೊತೆ ಕೂತ್ಕೊಂಡು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಿದ್ದೀರಾ? ಪಾಪ ಚಿಕ್ಕ ಮಗು ಅದು. ಮಗು ಅಂತನಾದ್ರೂ ಅದ್ರ ಮೇಲೆ ಒಂದು ಸ್ವಲ್ಪ ಪ್ರೀತಿ ತೋರಿಸಿದ್ದೀರಾ? ಇಲ್ವಲ್ಲ? ಆದರೆ ಭಾವನಾ, ಶ್ರೀಕಾಂತ್ ಅವ್ರ ಜೊತೆ ಮದುವೆ ಮಾಡ್ಕೊಳ್ದೇ ಇದ್ರು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಆ ಮಗುನ ಸ್ವಂತ ಮಗು ಥರ ನೋಡ್ಕೊಂಡ್ಳು. ಅದಕ್ಕೆ ಅನ್ಯಾಯ ಆದಾಗ ಅದಕ್ಕೆ ನ್ಯಾಯ ಕೊಡಿಸೋದಿಕ್ಕೆ ಅಂತ ಹೋರಾಟ ಮಾಡಲು. ಅಂಥವಳ ಬಗ್ಗೆ ಮನೆಯವರಾಗಿ ನೀವು ಈ ರೀತಿ ಮಾತಾಡ್ತಿದ್ದೀರಾ? ನೋಡೆ, ಒಳ್ಳೆತನ ಇರಬೇಕು, ಆದರೆ ಇನ್ನೊಬ್ರು ಮರ್ಯಾದೆ ತೆಗೋಷ್ಟು ಒಳ್ಳೆತನ ಯಾರಿಗೂ ಒಳ್ಳೇದಲ್ಲ. ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವಿ ಅಂತಂದರೆ ಅವರಿಂದ ನಮಗೆ ಲಾಭ ಇರಬೇಕು. ಪ್ರತಿಯೊಂದರಲ್ಲೂ ಲಾಭನೇ ನೋಡ್ತಾ ಇದ್ರೆ ಅದನ್ನು ಸಂಬಂಧ ಅಂತ ಹೇಳೋದಿಲ್ಲ ರೀ, ಅದನ್ನು ವ್ಯವಹಾರ ಅಂತ ಹೇಳ್ತಾರೆ. ಒಂದು ಸ್ವಲ್ಪನಾದರೂ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ಹತ್ರ ಅದ್ರ ಸ್ಟಾಕ್ ತುಂಬಾ ಇರ್ಬೋದು, ಹೋಗಿ ಹಂಚ್ಕೊಂಡು ಬನ್ನಿ. ನನಗಂತೂ ಇಂಟ್ರೆಸ್ಟ್ ಇಲ್ಲ. ನೋಡೆ, ಎಲ್ಲರ ಹೆಸರು ಹಾಳು ಮಾಡಿ ಗೆಲ್ಲೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ, ತಿಳ್ಕೊ. ಎಲ್ಲರ ಹೆಸರು ಹಾಳು ಮಾಡ್ತಾಳೆ, ಎಲ್ಲರ ಹೆಸರು ಹಾಳು ಮಾಡ್ತಾಳೆ ಅಂತ ಯಾಕ್ರಿ ಹೇಳ್ತೀರಾ? ಅಂಥದ್ದು ಏನು ಮಾಡಿದಾಳವಳು? ಮೊದಲು ಹಂಗೆ ಅನ್ನೋದನ್ನು ನಿಲ್ಲಿಸಿ. ನನಗಂತೂ
ಅವಳ ಹೋರಾಟಕ್ಕೆ ಗೆಲುವು ಸಿಕ್ಕಿದ್ದಕ್ಕೆ ಭಾಳ ಖುಷಿ ಆಗ್ತಿದೆ. ಯಾವಾಗ ನೋಡಿದ್ರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾನೆ ಇರ್ತಾರಲ್ಲ, ಅಂಥವ್ರ ಮಧ್ಯದಲ್ಲಿ ಅವಳು ಗೆದ್ದು ಬಂದು ತೋರಿಸಿದಾಳೆ. ನನಗದನ್ನು ನೋಡಿ ತುಂಬ ಹೆಮ್ಮೆ ಆಗ್ತಿದೆ. ಮಾತಾಡೋರ್ಗೇನು, ಕೆಲಸ ಕಾರ್ಯ ಬಿಟ್ಬಿಟ್ಟು ಮಾತಾಡ್ತಾನೇ ಇರ್ತಾರೆ. ಜಾನು, ಮನೇಲಿ ಏನಾದರೂ ಸಮಸ್ಯೆನಾಮ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದ್ದಕ್ಕಿದ್ದಾಗೆ ಅಮ್ಮನ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದೆಯಲ್ಲ, ಏನಾದರೂ ಪ್ರಾಬ್ಲಮ್ ಆಗ್ತಿದ್ಯಾ? ಇಲ್ಲ ಅಪ್ಪ, ಮನೇಲಿ ಆ ಥರ ಸಮಸ್ಯೆ ಅಂತ ಏನೂ ಇಲ್ಲ. ಆದರೆ ಅಜ್ಜಿನ ನನಗೆ ಈ ಪರಿಸ್ಥಿತಿನಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಅವರು ನೋಡಿದಾಗಲೆಲ್ಲ ಅವ್ರು ನನಗೆ ಬೈತಾ ಇದ್ದಿತ್ತು, ರೇಗಿಸ್ತಾ ಇದ್ದಿತ್ತು, ಬುದ್ಧಿ ಹೇಳ್ತಾ ಇದ್ದಿತ್ತು, ಅವ್ರ ಜೊತೆ ಮಾತಾಡ್ತಿದ್ದೆಲ್ಲ ನೆನಪಾಗುತ್ತೆ. ಹಾಗೆ ನೆನಪಾದಾಗಲೆಲ್ಲ ನಂಗೆ ತುಂಬ ಬೇಜಾರಾಗುತ್ತೆ. ಇವತ್ತು ಸರಿ ಹೋಗ್ತಾರಾ, ನಾಳೆ ಸರಿ ಹೋಗ್ತಾರಾ ಅಂತ ಕಾಯೋದೇ ಆಗೋಗಿದೆ. ಅದಕ್ಕೆ ಡಾಕ್ಟ್ರು ಏನಂದ್ರು ಅಂದರೆ, ಅವರು ಯಾವ ಜಾಗನ ತುಂಬ ಇಷ್ಟಪಡ್ತಾರೆ ಅವ್ರು ಅಲ್ಲಿದ್ರೇ ವಾಸಿ, ಆಗ ಅವ್ರು ಇಷ್ಟಪಡೋ ಜನರು ಮುಂದೆ ಓಡಾಡ್ತಿದ್ರೆ ಬೇಗ ವಾಸಿ ಆಗ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಿಂಗೆ ಹಾಗೆ ಹೇಳಿದೆ. ನೀನು ಹೇಳೋದು ಸರಿ ಇದೆ ಮಗಳೇ. ಇದನ್ನೆಲ್ಲ ಅಳಿಯಂದ್ರಿಗೆ ನಾನು ಮೊದಲೇ ಹೇಳಿದ್ದೆ. ಆದರೆ ಆ ಪರಿಸ್ಥಿತಿನಲ್ಲಿ ಅವ್ರು ನಮ್ಮ ದುಃಖ ಎಲ್ಲ ನೋಡಿ, ಇಲ್ಲ ಅಮ್ಮ ಇಲ್ಲೇ ಇದ್ದು ವಾಸಿ ಮಾಡ್ಕೊಂಡು ಹೋಗಲಿ ಅಂದರು. ಸರಿ ಬಿಡ, ಈಗ ನಾನು ಅಳಿಯಂದ್ರಿಗೆ ಹೇಳಿ ಅಮ್ಮನ ಕರ್ಕೊಂಡೋದಕ್ಕೆ ವ್ಯವಸ್ಥೆ ಮಾಡಿಸ್ತೇನೆ. ಇವಾಗ್ಲೂ ಇನ್ನೊಬ್ರಿಗೆ ಹೇಳಿದ ತಕ್ಷಣ ಅವ್ರು ಹಾಗೆ ಹೇಳ್ತಾರಪ್ಪ. ಆದರೆ ನೀನು ಬಿಡಬೇಡ, ಅವ್ರನ್ನ ಒಪ್ಸು, ತಿಳಿಸ್ಬಿಟ್ಟು ಹೇಳು. ಏನಾದರೂ ಆಗಲಿ ಅಜ್ಜಿನ ಮಾತ್ರ ಇಲ್ಲಿಂದ ಕರ್ಕೊಂಡು ಹೋಗು. ಸರಿ ಮಗಳೇ. ಪಾಪ ಅಳಿಯಂದ್ರ ಪರಿಸ್ಥಿತಿನೂ ಅರ್ಥ ಆಗುತ್ತೆ. ಅವ್ರಿಗೆ ನಿನ್ನ ಕಡೆನೂ ಗಮನ ಕೊಡೋಕ್ಕಾಗ್ತಿಲ್ಲ, ಇಲ್ಲಿ ಅಮ್ಮನ್ನೂ ನೋಡ್ಕೊಳಕ್ಕಾಗ್ತಿಲ್ಲ. ಸರಿಮ್ಮ, ನಾನೇನಾದರೂ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಅಜ್ಜಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀನು ಇಲ್ಲಿಗೆ ಹೇಗೆ ಬಂದಿದ್ದೆ ಹಾಗೆ ನಿನ್ನ ಕಳಿಸ್ಕೊಡ್ಬೇಕು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ನಿನ್ನ ಈ ಪರಿಸ್ಥಿತಿಗೆ ಯಾರು ಬರೋ ಹಾಗೆ ಮಾಡಿದ್ದಾರೆ, ಅವ್ರು ಇದೇ ಮನೆಯಲ್ಲಿರುವಾಗ ನೀನು ಇಲ್ಲಿರೋದು ಕ್ಷೇಮ ಅಲ್ಲ ಅಂತ ಅನಿಸ್ತಿದೆ. ಅದಕ್ಕೆ ನಿನ್ನ ಹೀಗೆ ಕಳಿಸ್ಕೊಡ್ತಾ ಇದ್ದೀನಿ. ಅಪ್ಪ ಅಮ್ಮಂಗೆ ಹೀಗೆಲ್ಲ ಆಗಿದೆ ಅಂತ ಗೊತ್ತಾದರೆ ತುಂಬಾ ನೋವು ಅನುಭವಿಸ್ತಾರೆ. ಅವ್ರಿಗೆ ಕಷ್ಟ ಕೊಡೋದಕ್ಕೆ ನಂಗೆ ಇಷ್ಟ ಇಲ್ಲ ಅಜ್ಜಿ. ಇದಕ್ಕೆಲ್ಲ ನೀನೇ ಉತ್ತರ ಕೊಡಬೇಕು. ಅದಕ್ಕೆ ನೀನು ಬೇಗ ಹುಷಾರಾಗಬೇಕು. ನನ್ನ ದೇವ್ರ ಹತ್ರ ಇದೊಂದೇ ಕೇಳ್ಕೊಳ್ಳೋದು.